ಕೊಪ್ಪಳದಲ್ಲಿ ಕೆಎಸ್ ಈಶ್ವರಪ್ಪ, ಬಸನಗೌಡ ಪಾಟೀಲ್ ಯತ್ನಾಳ್ ಕೊಲೆಯಾದ ವಾಲ್ಮೀಕಿ ಸಮಾಜದ ಯುವಕನ ಮನೆಗೆ ಬಂದ ಈಶ್ವರಪ್ಪ ಹಾಗೂ ಯತ್ನಾಳ್. ವಾಲ್ಮೀಕಿ ಸಮಾಜದ ಯುವಕ ಗವಿಸಿದ್ದಪ್ಪ ಎಂಬ ಕೊಪ್ಪಳದ ಯುವಕನನ್ನ ಮುಸ್ಲಿಂ ಯುವಕರು ಕೊಲೆ ಮಾಡಿರುವುದರ ಬಗ್ಗೆ ಇಂದು ಮಾನ್ಯ ಕೆಎಸ್ ಈಶ್ವರಪ್ಪನವರು ಹಾಗೂ ವಿಜಯಪುರ ಶಾಸಕರಾದಂತಹ ಯತ್ನಾಳ್ ರವರು ಜೊತೆಗೂಡಿ ಕೊಪ್ಪಳದಲ್ಲಿರುವ ಆ ಯುವಕನ ನಿವಾಸಕ್ಕೆ ಭೇಟಿ ನೀಡಿ ಸಾಂತ್ವನವನ್ನ ಹೇಳಿದರು. ಈ ಸಂದರ್ಭದಲ್ಲಿ ಈಶ್ವರಪ್ಪನವರು ಹಾಗೂ ಯತ್ನಾಳ್ ರವರ ಅಪಾರ ಸಂಖ್ಯೆಯ ಅಭಿಮಾನಿಗಳು, ಕಾರ್ಯಕರ್ತರು ಇವರುಗಳಿಗೆ ಸಹಕಾರ ನೀಡಿದರು. ಹಾಗೆಯೇ ಈ ಸಂದರ್ಭದಲ್ಲಿ ಈಶ್ವರಪ್ಪನವರು ಯುವಕನ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕು, ಅಲ್ಲದೆ ಕೊಲೆ ಮಾಡಿದವರ ಮುಸ್ಲಿಂ ಯುವಕರ ಬಂಧನ ಮಾಡಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ಆ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡಬೇಕೆಂದು ಒತ್ತಾಯಿಸಿದರು. ತಂದೆ ತಾಯಿ ಅಕ್ಕಂಗೇರು ಮಾತಾಡಿದ್ರು ನಮ್ಗೆ ಕೇಳಿದ್ರು, ತುಂಬ ನೋವಾಯಿತು. ನಮಗೇನು ಹಣ ಬೇಡ, ಏನೇನು ಬೇಡ, ನಮ್ಮ ಮಗನಿಗೆ ಕೊಲೆ ಮಾಡಿದಂಥ ವ್ಯಕ್ತಿಗೆ, ಪ್ರೀತಿ ಮಾಡಿದಂಥ ಆ ಯುವತಿಗೆ ಇಬ್ಬರಿಗೂ ಕೂಡ ಕಠಿಣ ಶಿಕ್ಷೆ ಆಗಬೇಕು. ಇದು ಅವ್ರ ಇಡೀ ಕುಟುಂಬದ ಅಪೇಕ್ಷೆ. ಇವತ್ತು ಹಿಂದೂ ಅನ್ನಂಥ ಮಾತುಗಳು ಹುಡುಕಿ ಯುವಕನ ಹಿಂದೂ ಯುವಕನ ಕಗ್ಗಲೆ ಮಾಡಿದ್ದಾರೆ, ಕುತ್ತಿಗೆಗೆ ಹೊಡೆದಿದ್ದಾರೆ, ಸಾಯಿಸಿದ್ದಾರೆ. ಇದಕ್ಕೆ ಸರಿಯಾದ ಶಿಕ್ಷೆ ಆಗಬೇಕು. ಆ ಕೊಲೆ ಮಾಡಿದಂಥ ವ್ಯಕ್ತಿ ಎಷ್ಟು ಮಟ್ಟಿಗೆ ಡೀಲಿಂಗ್ ಮಾಡ್ತಾ ಇದ್ದ, ಕೈಯಲ್ಲಿ ಹೆಂಗೆ ಲಾಂಗ್ ಇಟ್ಕೊಂಡಿದ್ದ, ಹೆಂಗೆ ಗಾಂಜಾ ಸೇರಿ ಹೊಗೆ ಬಿಡ್ತಾ ಇದ್ದ, ಇದೆಲ್ಲವನ್ನು ಕೂಡ ಇಲ್ಲಿಯ ಯುವಕರು ಅವರ ಫೇಸ್ಬುಕ್ನಲ್ಲಿ ತೋರಿದ್ರು ನಮಗೆ, ನನಗೂ ಮತ್ತು ಯತ್ನಾಳ್ಗೂ. ಇದೆಲ್ಲ ನೋಡಿದ ಮೇಲೂ ಕೂಡ ಹಿಂದೂ ಸಮಾಜದ ತಾಳ್ಮೆಯನ್ನು ರಾಜ್ಯ ಸರ್ಕಾರ ಪರೀಕ್ಷೆ ಮಾಡ್ತಿದ್ದಾರೆ ಅನ್ನೋಂಥ ಅನುಮಾನ ನನಗೆ ಆಗ್ತಾ ಇದೆ. ಒಂದು ಕಡೆ ಅವ್ರ ತಂದೆ ಇದ್ದಾರೆ, ಇನ್ನೊಂದು ಕಡೆ ಅವ್ರ ಅಕ್ಕ, ಇನ್ನೊವರೆಲ್ಲ ಹೆಣ್ಮಕ್ಳಲ್ಲಿ ಬಂದಿದ್ದಾರೆ. ಒಬ್ಬನೇ ಮನೇಲಿ ದುಡಿತಾ ಇದ್ದಂಥ ವ್ಯಕ್ತಿ, ಭಾಳ ಶ್ರಮಜೀವಿ, ಕಷ್ಟಪಟ್ಟು ದುಡಿದು ಒಂದು ಮನೆ ಕಟ್ಕೊಟ್ಟಿದ್ದಾನೆ. 3 ಜನ ಅಕ್ಕಂಗಿಯರು ಮದುವೆ ಮಾಡೋಂಥ ಪ್ರಯತ್ನ ಮಾಡೇನೆ, ಇಬ್ಬರದಾಗಿದೆ, ಇನ್ನೊಬ್ಬ ಮಗಳದು ತಂಗಿದು ಆಗಬೇಕಾಗಿದೆ. ಇಂಥ ಸಂದರ್ಭದಲ್ಲಿ ಕೊಲೆ ಆದಾಗ ನಮ್ಮ ಮನೆ ಗತಿ ಏನು ಅಂತ ಅವರು ತಂದೆ ತಾಯಿ ಎಲ್ಲರೂ ಹೇಳಿದ್ರೆ, ಜೊತೆಗೆ ಅವ್ರು ಹೇಳ್ತಾರೆ ನಮಗೆ ದುಡ್ಡು ಬೇಡ, ಇಂಥ ಪರಿಸ್ಥಿತಿಗೂ ನಮಗೆ ದುಡ್ಡು ಬೇಡ, ಈ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಮಸೀದಿ ಎದುರಿಗೆ ಸಾಯಂಕಾಲ 7 ಗಂಟೆಗೆ ಲಾಂಗ್ ಹಿಡ್ಕೊಂಡು ಕುತ್ತಿಗೆಯನ್ನು ಕಡಿದು ಅಲ್ಲಿ ಹೆಣ ಬಿದ್ದರಂಥ ಸಂದರ್ಭದಲ್ಲಿ ಇವರೆಲ್ಲ ಹೋಗಿ ನಮಾಜ್ ಮಾಡ್ತಿದ್ರು ಅನ್ನೋಂಥ ಮಾತು ನೋವಿಂದ ಅವ್ರು ಹೇಳ್ತಾ ಇದ್ದಾರೆ. ನಾನು ಯಾವುದೂ ಇಲ್ಲಿ ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ. ಇದು ಸರ್ಕಾರ ಗಮನಿಸಬೇಕಿದೆ. ಹಿಂದೂಗಳ ಕೊಲೆ ಯಾಕಾಗುತ್ತೆ, ಮುಸಲ್ಮಾನರ ಕೊಲೆ ಯಾಕಾಗಲ್ಲ? ಹಿಂದೂಗಳ ಕೊಲೆ ಆದ ತಕ್ಷಣ ನಾವು ಒಂದಿಷ್ಟು ಪ್ರತಿಭಟನೆಗಳು ಮಾಡಿ ಸುಮ್ಮನೆ ಆಗ್ಬಿಡ್ತೀವಿ. ಇದು ಸರ್ಕಾರಕ್ಕೂ ಗೊತ್ತು. ಮತ್ತು ಇದನ್ನು ಹಿಂದೂ ಮುಸ್ಲಿಂ ಅಂತ ತರಬೇಡಿ ಅನ್ನೋಂಥ ಮಾತುಗಳನ್ನು ಕೆಲವು ವ್ಯಕ್ತಿಗಳು ಹೇಳ್ತಾ ಇರೋದು, ಮಂತ್ರಿಗಳು ಹೇಳ್ತಾ ಇರೋದು ನಾನು ಪತ್ರಿಕೆಗಳಲ್ಲಿ ನೋಡಿದೆ. ಹಿಂದೂ ಮುಸ್ಲಿಂ ತರಬೇಡಿ ಅಂತ ಅಂದ್ಕೊಂಡು ಅವ್ರ ಕುಟುಂಬದವ್ರು ಹೇಳಿದ್ರೆ, ಪ್ರಾರಂಭ ನಾನು ಯತ್ನಾಳವರು ಒಳಗಡೆ ಹೋಗ್ತಿದ್ದಂಗೆ ಆರಂಭದಿಂದನೇ ಅವ್ರ ಬಾಯಲ್ಲಿ ಬಂದಿದ್ದು, ಯತ್ನಾಳವರ ಜೊತೆಗಿದ್ದಂಥ ಫೋಟೋ ತೋರಿಸಿ ಹಿಂದೂ ಯುವಕನ ಕೊಲೆ ಮಾಡಿದ್ದಾರೆ, ಮುಸಲ್ಮಾನ ಅವಳು ಯಾಕೆ ಅವಳು ಕೊಲೆ ಮಾಡಲಿಲ್ಲ, ಅವ್ರ ಮನಸ್ಸಿನಲ್ಲಿರೋಂಥ ಭಾವನೆಗಳ ಬಗ್ಗೆ ನಿಜಕ್ಕೂ ಕೂಡ ನಾವೆಲ್ಲರೂ ಕೂಡ ಇವತ್ತು ಏನೋ ನಾವು ಹೇಳಬೇಕು ತೋಚ್ತಾ ಇಲ್ಲ. ಇದರ ವಿರುದ್ಧ ಇಡೀ ಹಿಂದೂ ಸಮಾಜ ಜಾಗೃತಿ ಆಗೋಕ್ಕಿಂತ ಮುಂಚೆನೇ ಅವ್ರಿಗೆ ಕಠಿಣ ಶಿಕ್ಷೆ, ಆ ಹುಡುಗಿಗೆ ಮತ್ತು ಈ ರೀಲಿಂಗ್ಸ್ ಮಾಡಿಕೊಂಡು ಲಾಂಗ್ ಇಟ್ಕೊಂಡು ಕೊಲೆ ಮಾಡಿರೋಂಥ ಆ ಮುಸಲ್ಮಾನ ಯುವಕನಿಗೆ, ಮುಸಲ್ಮಾನ ಯುವತಿಗೆ, ಮುಸಲ್ಮಾನ ಯುವಕನಿಗೆ ಇಬ್ಬರಿಗೂ ಕೂಡ ಕಠಿಣ ಶಿಕ್ಷೆ ಆಗೋ ದಿಕ್ಕಿನಲ್ಲಿ ಸರ್ಕಾರ ಗಮನ ಹರಿಸಬೇಕು. ಇದು ಮೊದಲನೇ ಅವರ ಅಪೇಕ್ಷೆ, ಇಡೀ ಕುಟುಂಬದ ಅಪೇಕ್ಷೆ. ಏನಪ್ಪ ಇಲ್ಲ, ಸರ್ಕಾರ ಭಿಕ್ಷೆ ಕೊಡಲ್ಲ. ಈ ರೀತಿ
ಹಿಂದೂ ಯುವಕನ ಕಗ್ಗೊಲೆ ಆದಂಥ ಸಂದರ್ಭದಲ್ಲಿ ಸರ್ಕಾರ ಸರಿಯಾದ ಇದು ಪರಿಹಾರ ಕೊಡಲೇಬೇಕು. ಹಿಂದೆ ಆತ್ಮಹತ್ಯೆ ಮಾಡಿಕೊಂಡಂಥ ಚಂದ್ರಶೇಖರ್ ಮನೆಗೆ 25 ಲಕ್ಷ ರೂಪಾಯಿ ಕೊಟ್ಟರು, ನನಗೆ ನೆನಪಿದೆ. ಅದು ಆತ್ಮಹತ್ಯೆ. ಇದು ನೇರವಾಗಿ ಮುಸಲ್ಮಾನ ಯುವಕ, ಆ ಮುಸಲ್ಮಾನ ಯುವತಿ ಇಬ್ಬರು ಸೇರಿ 19 ಬಾರಿ ಫೋನ್ ಮಾಡಿದ್ರು ಅಂತ ಅವ್ರು ಹೇಳಿದ್ರು. ಆ ಹುಡುಗಿ 19 ಬಾರಿ ಫೋನ್ ಮಾಡಿದ್ರು. ನನಗೇನು ಡೀಟೇಲ್ ಗೊತ್ತಿಲ್ಲ, ಈಗ ಬಂದಮೇಲೆಲ್ಲ ಅವ್ರ ಬಾಯಲ್ಲೇ ಕೇಳಿರ್ತಾರೆ. ಹಾಗಾಗಿ ಪರಿಹಾರವನ್ನು ಕನಿಷ್ಠ ಒಂದು 50 ಲಕ್ಷ ರೂಪಾಯಿನಾರು ಕೊಡಬೇಕು. ಎರಡನೇದು, ಆ ಕುಟುಂಬದವರೆಲ್ಲ ಸೇರಿ ಅವ್ರು ತೀರ್ಮಾನ ಮಾಡ್ತಾರೆ, ಅವ್ರ ಮನೆಗೆ ಒಂದು ಉದ್ಯೋಗ ಸರ್ಕಾರಿ ಉದ್ಯೋಗ ಕೊಡಬೇಕು. ಈ ದಿಕ್ಕಿನಲ್ಲಿ ಸರ್ಕಾರ ತಕ್ಷಣ ಗಮನ ಹರಿಸಬೇಕು. ಯಾಕಂದರೆ ಅನೇಕ ಹಿಂದೂ ಯುವಕರ ಕಗ್ಗೊಲೆ ಹಾಳಾದಂಥ ಸಂದರ್ಭದಲ್ಲಿ ಹಿಂದೂಗಳದೇ ತಪ್ಪು ಅನ್ನೋಂಥ ಮಾತುಗಳನ್ನು ಸರ್ಕಾರ ಮಾಡಿದ್ದು. ಅದು ಈ ವಿಚಾರವನ್ನು ಕೊಪ್ಪಳದಲ್ಲಿರೋಂಥ ಅನೇಕ ಯುವಕರು ಕೂಡ ನಾವು ಇಲ್ಲಿ ಬಂದಂಥ ಸಂದರ್ಭ ಮಾತಾಡಿದ್ರು. ಈ ರೀತಿ ಕಠಿಣವಾದ ಶಿಕ್ಷೆ ಅವರಿಬ್ಬರಿಗೆ ಆಗಬೇಕು. ಆ ಹಿಂದೂ ಯುವಕ ಕೊಲೆ ಮಾಡಿರೋರಿಗೆ ಮತ್ತು ಪ್ರೀತಿ ಮಾಡಿದಂಥ 19 ಫೋನ್ ಮಾಡಿ ಇಬ್ಬರು ಸೇರಿ ಕೊಲೆ ಮಾಡಿದಂಥ ಆ ಹೆಣ್ಣು, ಆ ಹುಡುಗಿ ಯಾರಿದ್ದಾರೆ ಅವಳಿಗೂ ಶಿಕ್ಷೆ ಆಗಬೇಕು ಮತ್ತು ಕನಿಷ್ಠ 50 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು. ಸರಿಯಾದ ಸರ್ಕಾರಿ ಒಂದು ನೌಕರಿ ಕೊಡಬೇಕು ಮತ್ತು ಇನ್ನೆಂದೂ ಈ ರೀತಿ ಆಗಬಾರ್ದು. ಅವ್ರ ತಾಯಿ ಹೇಳಿದ ಮಾತು, ಕೊಲೆ ಕಾರಣ ಯಾವ ರೀತಿ ಮಸೂದೆ ಮುಂದೆ ಅವರು ನಮಾಜ್ಗೆ ಹೋಗೋ ಸಮಯದಲ್ಲಿ ಕೊಲೆ ಆಗ್ತಾರೆ. ಒಬ್ಬ ಮುಸ್ಲಿಮನು ಸಹ ಇದು ಮಾಡ್ತಾ ಇರೋವಂಥದ್ದನ್ನು ನಿಲ್ಲಿಸುವಂಥ ಕೆಲಸ ಮಾಡ್ತಾರೆ. ಅಂದ್ರೆ ಅವರ ಮುಸ್ಲಿಮರ ಮನಸ್ಥಿತಿ ಭಾಳ ಸ್ಪಷ್ಟ. ಅವರು ಹಿಂದೂ ಕಾರ್ಯಕರ್ತ ಯಾರೇ ಇಲ್ಲ, ಅವರು ಹಿಂದೂ ಜನಾಂಗದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಪರಿಶಿಷ್ಟ ತಮ್ಮ ಧರ್ಮದ ಬಗ್ಗೆ ಅದು ನೋಡಿ ಗ್ಯಾರಂಟಿ ಇಷ್ಟೆಲ್ಲ ನಮಾಜ್ಗೆ ಹೋಗೋರು ಸಹ ತಡೆಯುವಂಥ ಕೆಲಸ ಮಾಡಿಲ್ಲ, ಅಂದರೆ ಬುದ್ಧಿ ಹೇಳುವಂಥ ಕೆಲಸ ಮಾಡಿಲ್ಲ. ಅಂದರೆ ಆ ಧರ್ಮದ ಒಂದು ಮನಸ್ಥಿತಿ ಸ್ಪಷ್ಟವಾಗಿ ಕಾಣಿಸ್ತದೆ. ಮತ್ತು ಅವನು ಮಚ್ಚು ತೋರಿಸಿ ಏನು ರೀಲ್ ಮಾಡಿ ಬಿಟ್ಟಿದ್ದಂಗ ಅವಾಗ ಪೊಲೀಸ್ ಇಲಾಖೆ ಏನು ಮಾಡ್ತಾಯಿತ್ತು, ಅವಾಗಿನೇ ಅವನ ಮ್ಯಾಗೆ ಯಾಕೆ ಆ್ಯಕ್ಷನ್ ತೊಗೊಬರಲಿಲ್ಲ. ಅಂದರೆ ಅವ್ನು ಏನೋ ಒಂದು ಉದ್ದೇಶದಿಂದಲೇ ಅದನ್ನು ಮಚ್ಚು ತೋರಿಸಿದ್ದಾನೆ. ಮತ್ತು ಆ ಹುಡುಗಿಯನ್ನು ಪ್ರೀತಿ ಮಾಡಿದ ಅವನೇ. ಆ ಹುಡುಗಿ ಮತ್ತು ಏನು ಕೊಲೆ ಮಾಡೋದು 4 ಜನ ಎಲ್ಲರಿಗೂ ಆ ಹುಡುಗಿಗೂ ಸಹ ಬಂಧನ ಆಗೋದು. ನನಗೆ ಮುಂಜಾನೆ ಪೊಲೀಸ್ ಅಧಿಕಾರಿಗಳು ಮಾತಾಡಿದ್ರು, 4 ಜನನ ಅರೆಸ್ಟ್ ಮಾಡಿದ್ರೆ ಸಾಲದು, ಆ ಹುಡುಗನೂ ಅರೆಸ್ಟ್ ಮಾಡಬೇಕು. ಯಾವುದೇ ರೀತಿಯಿಂದ ಶಿಕ್ಷೆಯನ್ನು ತಪ್ಪಿಸ್ಕೊಳ್ಳಲಿಕ್ಕೆ ಅವರು ಅವಕಾಶಗಳು ಸಿಗಬಾರ್ದು. ಇದೇ ರೀತಿ ಲವ್ ಜಿಹಾದ್ ಮಾಡಿದಾಗ ಯಾವ ಹಿಂದೂಗಳು ನಾವು ಹುಡುಗನ ಹೊಡೆಯುವಂಥ ಕೆಲಸ ಇಡೀ ದೇಶದಲ್ಲಿ ಎಲ್ಲಿ ಮಾಡಿದ್ದಾರೆ. ಆದರೆ ಇವರ ಮನಸ್ಥಿತಿ ಏನಾಗಿದೆ ಅಂದರೆ ಅವರು ಎಂದೂ ಹಿಂದೂಗಳ ಜೊತೆಗೆ ಹೊಂದಾಣಿಕೆಯಾಗಿರುವಂಥ ಜನಾಂಗ ಅಲ್ಲ ಅನ್ನೋಂಥ ಸ್ಪಷ್ಟ ಆಗಿದೆ. ಇವತ್ತು ನೋಡಿ, ಸರ್ಕಾರ ಹೇಳ್ತದೆ ನಾವು ಅಹಿಂದ ಭಾಳ ರಕ್ಷಣೆ ಮಾಡೋದು.